ರಾಜಸ್ಥಾನದ ಅಜ್ಮೀರ್ನಲ್ಲಿ ನಡೆದ ಭೀಕರ ಹತ್ಯಾಕಾಂಡ. ಈ ನಿರ್ದಯ 4 ಕೊಲೆಗಳಿಗೆ ಕಾರಣವಾಗಿದ್ದು, ಸವತಿಯ ಮೇಲೆ ಗಂಡನ ಅತಿಯಾದ ಪ್ರೀತಿ ಕಾಳಜಿ. ಬರೋಬ್ಬರಿ 4 ಜನರ ಪ್ರಾಣ ತೆಗೆದ ಮೊದಲ ಪತ್ನಿ ಮತ್ತು ಆಕೆಯ ಮಕ್ಕಳು. ಏನಿದು ಸ್ಟೋರಿ? ಇಲ್ಲಿದೆ ಡೀಟೇಲ್ಸ್. ರಾಜಸ್ಥಾನದ ಅಜ್ಮೀರ್ನಲ್ಲಿ ನಡೆದ ಭೀಕರ ಕೊಲೆ ಪ್ರಕರಣದಲ್ಲಿ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಗಂಡ, ಅತ್ತೆ, 2ನೇ ಪತ್ನಿ ಮತ್ತು ಮೊಮ್ಮಗಳನ್ನ ಅತ್ಯಂತ ಕ್ರೂರವಾಗಿ ಜೀವ ತೆಗೆಯಲಾಗಿದೆ. ಬಳಿಕ ಸಾಕ್ಷ್ಯ ನಾಶಪಡಿಸಲು ಕಾರಿಗೆ ಬೆಂಕಿ ಹಚ್ಚಿ ಅಪಘಾತವೆಂದು ಬಿಂಬಿಸುವ ನಾಟಕ ಮಾಡಲಾಗಿತ್ತು. ಆದರೆ ಈ ಕ್ರೂರ ಕೃತ್ಯದ ಹಿಂದಿರೋದು ಬೇರಾರೂ ಅಲ್ಲ, ಮೃತರ ಮೊದಲ ಪತ್ನಿ ಎಂಬುದು ಬಯಲಾಗಿದೆ. ಕೌಟುಂಬಿಕ ಕಲಹ ಮತ್ತು ಆಸ್ತಿ ವಿವಾದವೇ ಈ ಹತ್ಯಾಕಾಂಡಕ್ಕೆ ಕಾರಣ. ಸುಳ್ಳು ಸಾಕ್ಷ್ಯ ಸೃಷ್ಟಿಸಿದರೂ ಪೊಲೀಸರು ಸತ್ಯವನ್ನು ಬಯಲಿಗೆಳೆದಿದ್ದಾರೆ. ಇನ್ನು ಅಸಲಿ ಸತ್ಯ ಬೆಳಕಿಗೆ ಬಂದಿದ್ದು ಹೇಗೆ ಅಂದ್ರೆ, ರಾಜಸ್ಥಾನದ ಅಜ್ಮೀರ್ನಲ್ಲಿ ಇತ್ತೀಚೆಗಷ್ಟೇ ಕಾರೊಂದು ಬೆಂಕಿಗೆ ಆಹುತಿಯಾಗಿತ್ತು. ಈ ಘಟನೆಯಲ್ಲಿ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ರು. ಆದ್ರೆ ಆ ಸಾವು ಸಹಜ ಸಾವಾಗಿರ್ಲಿಲ್ಲ. ಕುಟುಂಬದ 4ರನ್ನ ಹತ್ಯೆ ಮಾಡಿ ಅಪಘಾತವೆಂದು ಬಿಂಬಿಸಲು ಶವಗಳಿದ್ದ ಕಾರಿಗೆ ಬೆಂಕಿ ಹಚ್ಚಲಾಗಿದೆ. ಈ ಇಡೀ ಹತ್ಯಾಕಾಂಡದ ಮಾಸ್ಟರ್ ಮೈಂಡ್ ಬೇರೆ ಯಾರು ಅಲ್ಲ, ಅಂದು ಮೃತರ ಮನೆಯಲ್ಲೇ ಎದೆ ಬಡಿದುಕೊಂಡು ಕಣ್ಣೀರಿಡುತ್ತಾ ಪೊಲೀಸರನ್ನೇ ಹಾದಿ ತಪ್ಪಿಸಲು ಮೂರ್ಛೆ ಹೋದಂತೆ ನಟಿಸುತ್ತಿದ್ದ ಮೊದಲ ಪತ್ನಿ. ಅತ್ತೆಗೆ ಎದೆನೋವು ಬಂದಿದ್ರಿಂದ ರಾಮ್ ಸಿಂಗ್ ಆಸ್ಪತ್ರೆಗೆ ಕರೆದೊಯ್ದಿದ್ರು ಎಂದು ಪೊಲೀಸರಿಗೆ ಸುಳ್ಳು ಕತೆ ಹೇಳಿ ದಾರಿ ತಪ್ಪಿಸಲು ಯತ್ನಿಸಿದ್ಲು. ಅಂದು ಅಜ್ಮೀರ್ ನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಶ್ರೀರಾಂಪುರ ಗ್ರಾಮದ ಹೆದ್ದಾರಿಯಲ್ಲಿ ಸುಟ್ಟು ಕರಕಲಾದ ಸ್ಕಾರ್ಪಿಯೋ SUV ಪತ್ತೆಯಾಗಿತ್ತು. ವಾಹನದೊಳಗೆ 3 ಸುಟ್ಟ ಶವಗಳು ಮತ್ತು ಹತ್ತಿರದ ಹೊಲದಲ್ಲಿ 1 ಶವ ಸೇರಿದಂತೆ ಒಟ್ಟು 4 ಸುಟ್ಟು ಶವಗಳು ಸಿಕ್ಕಿದ್ವು. ಆರಂಭದಲ್ಲಿ ಪೊಲೀಸರು ಇದನ್ನ ರಸ್ತೆ ಅಪಘಾತ ಎಂದು ಶಂಕಿಸಿದ್ರು. ಆದರೆ ವಿಧಿವಿಜ್ಞಾನ ತಜ್ಞರು ಮತ್ತು ಪೊಲೀಸ್ ತಂಡ ಸ್ಥಳ ಪರಿಶೀಲನೆ ನಡೆಸಿದಾಗ ದೇಹದ ಮೇಲಿದ್ದ ಗಾಯಗಳು ಇವು ಕೊಲೆ ಎಂಬುದನ್ನ ಖಚಿತಪಡಿಸಿದ್ವು. ಕೊಲೆಗಾರರು ಮೊದಲು ಮನೆಯಲ್ಲೇ 4ರನ್ನು ಹತ್ಯೆ ಮಾಡಿ ನಂತರ ಸಾಕ್ಷ್ಯ ನಾಶಪಡಿಸಲು ಶವಗಳನ್ನ ಸ್ಕಾರ್ಪಿಯೋ ಕಾರಿಗೆ ತುಂಬಿಸಿ ಹೆದ್ದಾರಿಗೆ ತಂದು ಬೆಂಕಿ ಹಚ್ಚಿದ್ರು. ಅಜ್ಮೀರ್ SP ಹರ್ಷವರ್ಧನ್ ಅಗರ್ವಾಲ್ ನೇತೃತ್ವದ ತಂಡ ಇವರ ಕೌಟುಂಬಿಕ ಹಿನ್ನೆಲೆ ಕೆದಕಿದಾಗ ಅಸಲಿ ಸತ್ಯ ತಿಳಿಯಿತು. ರಾಮ್ ಸಿಂಗ್ 2 ಪತ್ನಿಯರೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದ. ಈ ಮದುವೆ ವಿಷಯವಾಗಿ ಮನೆಯಲ್ಲಿ ದೀರ್ಘಕಾಲದ ಆಸ್ತಿ ಮತ್ತು ಕೌಟುಂಬಿಕ ವಿವಾದವಿತ್ತು. ಬುಧವಾರ ತಡರಾತ್ರಿ ಮನೆಯಲ್ಲಿ ಭೀಕರ ಜಗಳ ನಡೆದಿದೆ. ಈ ವೇಳೆ ಮೊದಲ ಪತ್ನಿ ಸುನೀತಾ, ಆಕೆಯ ಮಗಳು ಸರಿತಾ ಮತ್ತು ಅಪ್ರಾಪ್ತ ಮಗ ಸೇರಿ ಹರಿತವಾದ ಆಯುಧಗಳಿಂದ 4ರನ್ನು ಭೀಕರವಾಗಿ ಕತ್ತರಿಸಿ ಕೊಂದಿದ್ದಾರೆ. ಪೊಲೀಸ್ ತನಿಖೆ ಪ್ರಕಾರ ರಾಮ್ ಸಿಂಗ್ ಅವರ ಮೊದಲ ಪತ್ನಿ ಸುನೀತಾ, ಮಗಳು ಸರಿತಾ ಮತ್ತು ಅಪ್ರಾಪ್ತ ಮಗ ಈ ಹತ್ಯಾಕಾಂಡ ನಡೆಸಿದ್ದಾರೆ. ರಾಮ್ ಸಿಂಗ್ 2005ರಲ್ಲಿ ಸುನೀತಾ ಅವರನ್ನ ಮದುವೆಯಾಗಿದ್ರು. ಆದ್ರೆ 2019ರಲ್ಲಿ ಸುನೀತಾ ವಿರೋಧದ ನಡುವೆಯೂ ಸೂರ್ಯಗಾನ್ ದೇವಿಯನ್ನ 2ನೇ ಮದುವೆಯಾಗಿದ್ರು. 2 ಪತ್ನಿಯರು ಒಂದೇ ಮನೆಯಲ್ಲಿ ವಾಸವಿದ್ರಿಂದ ದಿನನಿತ್ಯ ಜಗಳ ನಡೀತಿತ್ತು. ಪೊಲೀಸರ ವಿಚಾರಣೆ ವೇಳೆ ರಾಮ್ ಸಿಂಗ್ ಅವರ ಅಪ್ರಾಪ್ತ ಮಗ ಕೃತ್ಯವನ್ನ ಒಪ್ಪಿಕೊಂಡಿದ್ದಾನೆ. ತಂದೆ ಕುಡಿದು ಬಂದು ತಾಯಿ, ಅಕ್ಕ ಮತ್ತು ನನಗೆ ನಿರಂತರವಾಗಿ ಹೊಡೆಯುತ್ತಿದ್ರು. ತಾಯಿಯನ್ನು ಮನೆಯ ಕೆಲಸಕ್ಕೆ ಮಾತ್ರ ಸೀಮಿತಗೊಳಿಸಿ ಚಿತ್ರಹಿಂಸೆ ನೀಡುತ್ತಿದ್ರು. ಇದರಿಂದ ಬೇಸತ್ತು ನಾನು ಅವರನ್ನು ಕೊಲ್ಲಲು ನಿರ್ಧರಿಸಿದೆ ಎಂದು ಹೇಳಿದ್ದಾನೆ. ಅದಕ್ಕಾಗಿ ಈತ ಆನ್ಲೈನ್ನಲ್ಲಿ ಚಾಕು ಆರ್ಡರ್ ಮಾಡಿದ್ದ ಎನ್ನಲಾಗಿದೆ. ಈ ಹಿಂದೆ ಕೂಡ ಹಲವು ಬಾರಿ ತಂದೆಗೆ ವಿಷ ಹಾಕಿ ಕೊಲ್ಲಲು ಹಾಗೂ ಗುಡ್ಡದಿಂದ ತಳ್ಳಲು ಪ್ರಯತ್ನಿಸಿ ವಿಫಲನಾಗಿದ್ದಾಗಿ ತಿಳಿಸಿದ್ದಾನೆ. ಮೇ 27ರ ರಾತ್ರಿ ರಾಮ್ ಸಿಂಗ್ ಮಲಗಿದ್ದಾಗ ಮಗ ಆತನ ಗಂಟಲು ಸೀಳಿದ್ದಾನೆ. ಈ ಕೃತ್ಯವನ್ನು 2ನೇ ಪತ್ನಿ ಸೂರ್ಯಗಾನ್ ದೇವಿ ನೋಡಿದ್ರಿಂದ ಅವಳನ್ನು ಕೊಂದು ಹೊಲಕ್ಕೆ ಎಸೆಯಲಾಗಿದೆ. ನಂತರ ಶಬ್ದ ಕೇಳಿ ಬಂದ ತಾಯಿ ಪೂಸಿ ದೇವಿ ಮತ್ತು ಮೊಮ್ಮಗಳು ಮಹಿಮಾ ಅವರನ್ನು ಕೂಡ ಸಾಕ್ಷಿ ನಾಶಪಡಿಸಲು ತಾಯಿ ಮಕ್ಕಳು ಸೇರಿ ಮುಗಿಸಿದ್ದಾರೆ. ನಂತರ ಮೃತದೇಹಗಳನ್ನ ಸ್ಕಾರ್ಪಿಯೋ ಕಾರಿಗೆ ತುಂಬಿಸಿ ಡೀಸೆಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಮನೆಯಲ್ಲಿದ್ದ ರಕ್ತದ ಕಲೆಗಳನ್ನ ಕೆಮಿಕಲ್ ಬಳಸಿ ಅಳಿಸಲು ಪ್ರಯತ್ನಿಸಿದ್ರು. ಗ್ರಾಮಸ್ಥರು ನೀಡಿದ ಸುಳಿವು ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳ ನೆರವಿನಿಂದ ಪೊಲೀಸರು ಆರೋಪಿ ಸುನೀತಾ ಹಾಗೂ ಆಕೆಯ 2 ಮಕ್ಕಳನ್ನ ವಶಕ್ಕೆ ಪಡೆದಿದ್ದಾರೆ. ಹತ್ಯೆಗೆ ಬಳಸಿದ ಆಯುಧಗಳನ್ನ ವಶಪಡಿಸಿಕೊಳ್ಳಲಾಗುತ್ತಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಹಂತಕಿಯ ಈ ಕ್ರೂರ ನಾಟಕ ಇಡೀ ಗ್ರಾಮಸ್ಥರನ್ನ ಆಘಾತಕ್ಕೆ ದೂಡಿದೆ.